ಆಗ್ಬಿಡ್ತದೆ. ಎಲ್ಲ ನೀನು ನಂಬರ್ 12 ಕೊಟ್ಟೆ ಬಂದಿದ್ದು. ನಮ್ಮ ನಂಬರ್ ಲಾಸ್ಟ್ ಕೊಡಲಿಲ್ಲ, ಫೋಟೋ ಕೊಟ್ಟು ನಿಂತ್ಕೊಂಡಿದ್ದೀನಿ. ಎಲ್ಲ ಮುಂದೆ ಬಂದರೆ ಹಂಗೂ ಈ ಸತಿನೇ ಎಲ್ಲ ಈಗ ಅಲ್ಲೇ ಯಾ ಮುಂದೆ ಹಿಂದೆ ಯಾವುದು ಎಲ್ಲ ಕನ್ನಡ ಹೇಳಿದರು ಬಳಿಕ ಹೇಳಿದರು. ಅಂಗಳ ಹೋಬಳಿ ಸುತ್ತ ಕೃಷಿ ಯೋಗ್ಯ ಭೂಮಿ, ಈಗಾಗಲೇ ಕೃಷಿಯಲ್ಲಿ ತೊಡಗಿಕೊಂಡಿರುವಂತ ರೈತರ ಭೂಮಿಗಳು, ಬೆಳೆಗಳಿರುವಂತ ಭೂಮಿಗಳನ್ನ ಅತಿಕ್ರಮವಾಗಿ ಅಕ್ರಮವಾಗಿ ಅವೈಜ್ಞಾನಿಕವಾಗಿ 2100 ಎಕರೆಯನ್ನ ಸ್ವಾಧೀನ ಮಾಡ್ಲಿಕ್ಕೆ ಸರ್ಕಾರಗಳು ಹೊರಟಿದಾವೆ. ಸರ್ಕಾರಗಳಿಗೆ ದೂರದೃಷ್ಟಿ ಇರಬೇಕಿತ್ತು, ನಮ್ಮನ್ನ ಆಳುವಂತವರಿಗೆ ದೂರದೃಷ್ಟಿ ಇರಬೇಕಿತ್ತು. ದುರಾದೃಷ್ಟವಶಾತ್ ಇವತ್ತು ಮಾರದೃಷ್ಟಿ ಬಂದಿದೆ. ಸರ್ಕಾರಗಳು ರಿಯಲ್ ಎಸ್ಟೇಟ್ ಕಚೇರಿಗಳಾಗಿದ್ದಾವೆ. ಕೆಇಡಿಬಿ ಅಧಿಕಾರಿಗಳು ಚಕ್ಕಲ್ ಬಕ್ಲ ಹಾಕೊಂಡು ಉಣ್ಣಕ್ಕೆ ಕುಂತಿದ್ದಾರೆ. 1 ಎಕರೆ ಭೂಮಿ ಹಣವನ್ನ ರಿಲೀಸ್ ಮಾಡೋದಕ್ಕೆ 8 ಲಕ್ಷ 10 ಲಕ್ಷ ದುಡ್ಡು ಹೊಡಿತಾ ಇದ್ದಾರೆ. ಅದ್ರ ಹಿಂದೆ ಇರೋ ಹುನ್ನಾರ ಇಷ್ಟೇ. ಅದಕ್ಕೆ ಅವೈಜ್ಞಾನಿಕವಾಗಿ ಕೃಷಿ ಭೂಮಿಯನ್ನ, ಕೃಷಿಗೆ ಉತ್ತಮವಾದಂತ ಭೂಮಿಯನ್ನ ತಗೊಂಡು ಇವತ್ತು ಕೆಇಡಿಬಿಗೆ ಕೂಡ ಕೊಟ್ಟಿದ್ದಾರೆ. 2100 ಎಕರೆ ಎಲ್ಲ ಕೃಷಿ ಭೂಮಿ. ಅದು ಈ ಹಿಂದೆ ಮಾಡಿರ್ತಕ್ಕಂಥ ಭೂಮಿಗಳನ್ನ ಈಗಾಗಲೇ ಹಾಳು ಬಿದ್ದಿದ್ದಾವೆ. ಅಲ್ಲಿನ ಯಾರು ಉದ್ಯೋಗ ಸಿಕ್ಕಿಲ್ಲ. 1ನೇ ಹಂತ 2ನೇ ಹಂತ 3ನೇ ಹಂತ ಮಾಡಿರೋಂತ 1000 ಎಕರೆ ಭೂಮಿ ಈಗಿಗೂ ಖಾಲಿ ಬಿದ್ದಿದೆ. ಅದು ಸರಿಯಾಗಿ ಉಪಯೋಗ ಆಗಿಲ್ಲ. ಮೊದಲನೇ ಹಂತದಲ್ಲಿ ಏನು ಕೈಗಾರಿಕೆಗಳ ಸ್ಥಾಪನೆ ಅವು ಕೂಡ ಹಾಳಾಗಿದ್ದಾವೆ. ಕೈಗಾರಿಕೆಗಳು ಮುಚ್ಕೊಂಡು ಹೋಗಿದ್ದಾವೆ. ಈಗ ಅವೈಜ್ಞಾನಿಕವಾಗಿ 2100 ಎಕರೆ ಭೂಮಿಯನ್ನ ಭೂಸ್ವಾಧೀನ ಮಾಡ್ಕೊಳಕ್ ಬಂದಿದ್ದಾರೆ. ರಕ್ತ ಚೆಲ್ಲಿ ಆದ್ರೂ ಈ ಭೂಮಿಯನ್ನ ಉಳಿಸ್ತೀವಿ. ಯಾವುದೇ ಕಾರಣಕ್ಕೂ ಕೆಇಡಿಬಿ ಅವರಿಗೆ ಇಲ್ಲಿ ಕಾಲಿಕ್ಲಿಕ್ಕೂ ಬಿಡಲ್ಲ. ಕಾಲಿಕ್ಕಿದ್ರೆ ಈ ಸತಿ ಕಾಲ್ ಮುರಿಯುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಮುದ್ದೆ ರಾಗಿ ಗಂಜಿ ತಿಂತಾರೆ. ನಾವು ರಾಗಿ ಬೆಳೆದಿದ್ದು ಏನ್ ತಿಂತಾರೆ? ಅವ್ರಿಗೆ ಆಫೀಸ್ ಕೂಡ ಕೂತ್ಕೊಂಡ್ಬಿಟ್ಟು ನಾವ್ ಏನ್ ತಿನ್ಬೇಕು ಸ್ವಾಮಿ? ಮಕ್ಳು ಮರಿ ಇವತ್ತು ನಾವು ದುಡ್ಡು ಆಮ್ಯಾಗ ದುಡ್ಡು ತಿನ್ಕೊಂಡ್ಬಿಡ್ತೀವಿ. ಉಲ್ಲಿರ್ದಂಗ್ ಇರ್ತು ನಾಳೆ ನಮ್ಮ ಮಕ್ಳು ಏನ್ ತಿಂತವೆ? ದುಡ್ಡು ಎಷ್ಟು ದಿವಸ ಇರ್ತಾವ ಸ್ವಾಮಿ? ಅದಕ್ಕೋಸ್ಕರ ನಾವು ಭೂಮಿ ಬಿಡಲ್ಲ ಸ್ವಾಮಿ. ಯಾವ ಫ್ಯಾಕ್ಟ್ರಿ ಬೇಡ. ಹೋಗ ಹಚ್ಚಲು ಮನೆ ಬಾತ್ರೂಮ್ ತೊಳೆಯೋಕ್ ಬರ್ತೀನಿ. ನಮ್ಮ ಮಕ್ಳಿಗೆ ಮುಂದೆ ಬೇಡ ಸ್ವಾಮಿ. ನಮ್ಮನೆ ನಾವ್ ಮಾಡ್ಕೊಂಡ್ರೆ ಸಾಕು, ದುಡ್ಕೊಂಡ್ ತಿನ್ನಾನ. ಹೋಗ ಅವ್ರ ಆಫೀಸ್ ಕೂಡ ಕೂತ್ಕೊಂತಾರೆ. ಅವ್ರು ಹೇಳಿದ್ ಮಾಡಿ ನಾವು ಮಕ್ಕಳು ಮುಂದೆ ಬಿಡಕ್ ಆಗಲ್ಲ ಸ್ವಾಮಿ. ಮುಂದೆ ಹೌದು ಸ್ವಾಮಿ, ಕೃಷಿ ಮುಂದೆ ನಮ್ಗೆ ಯಾವ ಆಫೀಸು ಬೇಡ, ಅವ್ರ ಸಂಬಳನೂ ಬೇಡ, ಅವ್ರ ಕೆಲಸನೂ ಬೇಡ. ನಾವು ದುಡ್ಡು ಹಾಕಿರಲ್ವ ಅವ್ರು ನಮಗೆ. ನಾವು ಕೈ ಬಿಡ್ಬೇಕು ಅಂತ ನಾವು ಬಂದಿರೋ